ಸಿನಿಮಾದ ಟೈಟಲೇ ಹೇಳೋ ಹಾಗೆ ಇದು ಭಾರತದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು 1976ರಲ್ಲಿ ದೇಶದ ಮೇಲೆ ಹೇರಿದ ತುರ್ತು ಪರಿಸ್ಥಿತಿ ಬಗ್ಗೆ ಇರೋ ಕತೆ. ಬಹುಶಃ ನಿಮ್ಮಲ್ಲಿ ಅನೇಕ ಯುವ ಸ್ನೇಹಿತರಿಗೆ 1976ರ ತುರ್ತು ಪರಿಸ್ಥಿತಿ ಬಗ್ಗೆ ಅಷ್ಟೇನು ಗೊತ್ತಿಲ್ಲದೆ ಇರಬಹುದು. ಎಮರ್ಜೆನ್ಸಿ ಸಿನಿಮಾ ನೋಡಿದ್ರೆ ಅದೇನು ಅಂತ ಸ್ವಲ್ಪ ಐಡಿಯಾ ಬರುತ್ತೆ. ಆದರೆ ಹಾಗಂತ ಈ ಸಿನಿಮಾದಲ್ಲಿ ತೋರಿಸಿರೋ ದೃಶ್ಯಗಳು ಐತಿಹಾಸಿಕವಾಗಿ 100% ಕರೆಕ್ಟ್ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ನಾನು ನಿಮಗೆ ಮೊದಲೇ ಒಂದು ವಾರ್ನಿಂಗ್ ಕೊಟ್ಬಿಡ್ತೀನಿ. ಈ ಸಿನಿಮಾದಲ್ಲಿ ನೀವು ಬೇರೆ ಕಮರ್ಷಿಯಲ್ ಸಿನಿಮಾಗಳ ಥರ ಲವ್ ಆಗೋದು, ರೊಮ್ಯಾಂಟಿಕ್ ದೃಶ್ಯಗಳು, ಫ್ಯಾಮಿಲಿ ಸೆಂಟಿಮೆಂಟು, ಫೈಟು, ಕಾಮಿಡಿ ಇಂಥದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಹೋಗಬೇಡಿ. ಇದೊಂದು ಪಕ್ಕಾ ಐತಿಹಾಸಿಕ ಘಟನೆಗಳ ಮೇಲೆ ಆಧರಿಸಿ ಮಾಡಿರೋ ಸಿನಿಮಾ. ಐತಿಹಾಸಿಕ ಘಟನೆಗಳನ್ನ ಎಷ್ಟರ ಮಟ್ಟಿಗೆ ಸಿನಿಮಾಟಿಕ್ ಆಗಿ ಹೇಳ್ಬೋದು ಅಷ್ಟನ್ನು ಕಂಗನಾ ಇಲ್ಲಿ ಹೇಳೋದಕ್ಕೆ ಶ್ರಮಿಸಿದ್ದಾರೆ. ಕಂಗನಾ ಎಮರ್ಜೆನ್ಸಿ ಸಿನಿಮಾಗೆ ಮುಂಚೆ ಮಣಿಕರ್ಣಿಕಾ ಅನ್ನೋ ಒಂದು ಐತಿಹಾಸಿಕ ಸಿನಿಮಾದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾತ್ರ ಮಾಡಿದ್ರು. ಇದನ್ನ ಇವರೇ ನಿರ್ದೇಶನ ಕೂಡ ಮಾಡಿದ್ರು. ಈ ಸಿನಿಮಾ ಡೀಸೆಂಟ್ ಆಗಿ ಹಿಟ್ ಆಗಿತ್ತು. ಇದಾದ್ಮೇಲೆ 2021ರಲ್ಲಿ ತಮಿಳುನಾಡಿನ ಒಂದು ಕಾಲದ ಪವರ್ಫುಲ್ ಮುಖ್ಯಮಂತ್ರಿ ಜಯಲಲಿತಾ ಅವರ ಜೀವನ ಚರಿತ್ರೆ ಆಧಾರಿತ ತಲೇಬಿ ಸಿನಿಮಾದಲ್ಲೂ ನಾಯಕ ನಟಿಯಾಗಿ ಜಯಲಲಿತಾ ಅವರ ಪಾತ್ರದಲ್ಲಿ ಇವರೇ ಅಭಿನಯ ಮಾಡಿದ್ರು. ಇದು ಅಷ್ಟೇನು ದೊಡ್ಡ ಸಕ್ಸಸ್ ಆಗಲಿಲ್ಲ. ಓಕೆ, ಈಗ ಎಮರ್ಜೆನ್ಸಿ ಸಿನಿಮಾದ ವಿಷಯಕ್ಕೆ ಬರೋಣ. ಈ ಎಮರ್ಜೆನ್ಸಿ ಸಿನಿಮಾದ ಕತೆ 1929ರಿಂದ ಪ್ರಾರಂಭ ಆಗುತ್ತೆ. ಆಗ ಇಂದಿರಾ ಗಾಂಧಿ ಸುಮಾರು 8-10 ವರ್ಷದ ಹುಡುಗಿ. ಅಲ್ಲಿಂದ ಮುಂದೆ 1984ರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಆದ್ಮೇಲೆ ಭುಗಿಲಿದ್ದ ಸಿಖ್ಖರ ಕೋಪಕ್ಕೆ ತುತ್ತಾಗ್ತಾರೆ. ಕೊನೆಗೆ ಅವರದೇ ಅಂಗರಕ್ಷಕರ ಕೈಲಿ ಗುಂಡೇಟು ತಿಂದು ಮರಣ ಹೊಂದೋ ದೃಶ್ಯಕ್ಕೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ಇದೆಲ್ಲ ಘಟನೆಗಳನ್ನ ಹೆಣೆದು ಕಂಗನಾ ರನಾವತ್ ಇದನ್ನ ಒಂದು ಚಂದದ ಸಿನಿಮಾ ಆಗಿಸೋದಕ್ಕೆ ತುಂಬಾ ಕಷ್ಟಪಟ್ಟಿರೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. 22 ವರ್ಷಗಳಲ್ಲಿ ನಡೆದ ಘಟನೆಗಳನ್ನ ಕಂಗನಾ ಇಲ್ಲಿ 2 ಗಂಟೆಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಕತೆ ಬಗ್ಗೆ ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ. ನೀವೇ ಹೋಗಿ ಅದರ ಅನುಭವ ಪಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈ ಸಿನಿಮಾದಲ್ಲಿ ನನಗೇನು ಇಷ್ಟ ಆಯ್ತು, ಏನು ಆಗ್ಲಿಲ್ಲ ಅಂತ ನನ್ನ ಅಭಿಪ್ರಾಯನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯ ಪಾತ್ರ ಆಗಿ ಕಂಗನಾ ರನಾವತ್ ನಟನೆ. ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿಯ ಪಾತ್ರ ಆಗಿ ಇಲ್ಲಿ ಕಂಗನಾ ರನಾವತ್ ಅವರ ನಟನೆಗೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಇದರ ಕೆಲವು ಇಷ್ಟ ಆಗದಿರೋ ವಿಷಯಗಳು ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅಂದ್ರೆ ನಮಗೆ ತಕ್ಷಣ ನೆನಪಿಗೆ ಬರೋದು ಅವರ ಕೂದಲಲ್ಲಿದ್ದ ಬಿಳಿ ಕೂದಲ ಸ್ಟ್ರೀಕ್ ಮತ್ತೆ ಅವರ ನೇರವಾದ ಮೂಗು. ಕಂಗನಾ ಇಲ್ಲಿ ಇಂದಿರಾ ಗಾಂಧಿ ಅವರ ತರ ಕಾಣಿಸ್ಕೊಳ್ಳೋದಕ್ಕೆ ಮಾಡಿರೋ ಮೇಕಪ್ ನಿಜಕ್ಕೂ ಅದ್ಭುತವಾಗಿದೆ. ಇಂದಿರಾ ಗಾಂಧಿ ಆಗಿ ಕಂಗನಾ ಅವರ ನಟನೆ, ಬಾಡಿ ಲ್ಯಾಂಗ್ವೇಜ್ ತುಂಬಾ ಕನ್ವಿನ್ಸಿಂಗ್ ಆಗಿದೆ. ಅನೇಕ ದೃಶ್ಯಗಳಲ್ಲಿ ಅವರು ಮಾತಿಗಿಂತ ಹೆಚ್ಚು ಮುಖಭಾವದಿಂದ ಸದಾ ಬೆದರಿದ ಹಾಗೆ ಕಾಣೋ ಕಣ್ಣಿನಿಂದ ನಟಿಸಿದ್ದಾರೆ. ಭಾರತದ ಉಕ್ಕಿನ ಮಹಿಳೆ ಅಂತ ಕರೆಸ್ಕೊಂಡಿದ್ದ ಇಂದಿರಾ ಗಾಂಧಿ ಅವರು ನಿಜ ಜೀವನದಲ್ಲಿ ಇಷ್ಟು ಭಾವುಕರಾಗಿದ್ದರ ಅಂತ ಅಚ್ಚರಿ ಪಡೋ ತರ ನಟಿಸಿದ್ದಾರೆ. ಪ್ರತಿ ದೃಶ್ಯದಲ್ಲೂ ಅವರ ನಟನೆ ಅವರ ಪಾತ್ರದ ಬಗ್ಗೆ ಅನುಕಂಪ ಹುಟ್ಟಿಸೋ ತರ ಇದೆ. ನಟಿಯಾಗಿ ಕಂಗನಾ ರನಾವತ್ ನಿಜಕ್ಕೂ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗ್ತಾರೆ. ಆದರೆ ಈ ಪಾತ್ರಕ್ಕೆ ಅವರ ಕೀಚಲು ಧ್ವನಿ ಖಂಡಿತ ಸೂಟ್ ಆಗಿಲ್ಲ ಅಂತ ನನಗನ್ನಿಸ್ತು. ಈ ಸಿನಿಮಾದ ನಿರ್ದೇಶನದ ಬಗ್ಗೆ ಹೇಳೋದಾದ್ರೆ ಕಂಗನಾ ಅವರಿಗೆ ನಿರ್ದೇಶಕಿಯಾಗಿ ಇದು 2ನೇ ಚಿತ್ರ. ಇದಕ್ಕೆ ಮುಂಚೆ ಮಣಿಕರ್ಣಿಕಾ ಅನ್ನೋ ಐತಿಹಾಸಿಕ ಚಿತ್ರ ನಿರ್ದೇಶನ ಮಾಡಿದ ಅನುಭವ ಅವರಿಗಿತ್ತು. ಒಂದು ಐತಿಹಾಸಿಕ ವ್ಯಕ್ತಿಯ ಮೇಲೆ ಸಿನಿಮಾ ಮಾಡುವಾಗ ಅದನ್ನು ಎಷ್ಟರ ಮಟ್ಟಿಗೆ ರಂಜನೀಯವಾಗಿ ತೋರಿಸಬಹುದು ಅನ್ನೋದಕ್ಕೆ ಕೆಲವು ಮಿತಿಗಳಿರ್ತವೆ. ಈ ಮಿತಿ ಒಳಗೆ ನಿರ್ದೇಶಕಿಯಾಗಿ ಇಲ್ಲಿ ಕಂಗನಾ ಇರುವ ದೃಶ್ಯಗಳನ್ನ ಆದಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಬಾಂಗ್ಲಾದೇಶ ವಿಭಜನೆಯ ದೃಶ್ಯಗಳು, ಆವಾಗ ಇಂದಿರಾ ಗಾಂಧಿ ಅವರು ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ನ ಭೇಟಿ ಮಾಡಿ ಸಹಾಯ ಕೇಳೋ ದೃಶ್ಯಗಳು, ಮಗ ಸಂಜಯ್ ಗಾಂಧಿ ಜೊತೆಗಿನ ಭಾವನಾತ್ಮಕ ದೃಶ್ಯಗಳನ್ನ ಅವರು ನಿರ್ದೇಶಕಿಯಾಗಿ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಆದರೆ ಆಗಿನ ವಿರೋಧ ಪಕ್ಷದ ನಾಯಕರುಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಜಯಪ್ರಕಾಶ್ ನಾರಾಯಣ್ ಇವರ ಕ್ಯಾರೆಕ್ಟರ್ಗಳಿಗೆ ಇನ್ನೂ ಸ್ವಲ್ಪ ಪ್ರಾಮುಖ್ಯತೆ ಕೊಡಬಹುದಾಗಿತ್ತು ಅಂತ ನನಗನ್ನಿಸ್ತು. ಆದರೂ ನಿರ್ದೇಶಕಿಯಾಗಿ ಕಂಗನಾಗೆ ಪಾಸಿಂಗ್ ಮಾರ್ಕ್ಸ್ ಕೊಡಬಹುದು. ಎಮರ್ಜೆನ್ಸಿ ಸಿನಿಮಾದ ಕತೆ, ಚಿತ್ರಕಥೆ ಮತ್ತು ಸಂಭಾಷಣೆ. ಎಮರ್ಜೆನ್ಸಿ ಬಗ್ಗೆ ಬರೆದಿರೋ ಕೆಲವು ಪುಸ್ತಕಗಳನ್ನು ಆಧರಿಸಿ ಈ ಸಿನಿಮಾ ಮಾಡಲಾಗಿದೆ ಅಂತ ಟೈಟಲ್ ಕಾರ್ಡ್ನಲ್ಲಿ ಹಾಕಿದ್ದಾರೆ. ಆದರೆ ಇದರ ಕತೆ ಕ್ರೆಡಿಟ್ ಕಂಗನಾ ತಾವೇ ತಗೊಂಡಿದ್ದಾರೆ. ಚಿತ್ರಕಥೆಗೆ ಕ್ರೆಡಿಟ್ ತಗೊಳ್ಳೋದು ಓಕೆ, ಆದರೆ ಐತಿಹಾಸಿಕ ಸಿನಿಮಾದಲ್ಲಿ ಕತೆನೂ ನಂದೇ ಅಂತ ಹೇಳ್ಬೋದಾ ನನಗೆ ಗೊತ್ತಿಲ್ಲ. ಇರಲಿ. ಆದರೆ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರ ಬಗ್ಗೆ ತಿಳಿದವರಿಗೆ ಮತ್ತೆ ಅವ್ರ ಬಗ್ಗೆ ಪುಸ್ತಕ ಓದೋರಿಗೆ ಆಶ್ಚರ್ಯ ಆಗೋ ಅಂಶ ಅಂತಂದ್ರೆ ಕಂಗನಾ ರನಾವತ್ ಈ ಪಾತ್ರನ ಪೋಷಣೆ ಮಾಡಿದ ರೀತಿ. ಚಿಕ್ಕಂದಿನಲ್ಲಿ ಸೋದರತೆ ವಿಜಯಲಕ್ಷ್ಮಿ ಪಂಡಿತ್ ಅವರಿಂದ ತಿರಸ್ಕಾರಕ್ಕೆ ಒಳಗಾಗೋ ಬಾಲಕಿ ಇಂದಿರಾ ದೊಡ್ಡವಳಾದ್ಮೇಲೆ ತಂದೆಯ ನಿರೀಕ್ಷೆಗೆ ವಿರುದ್ಧವಾಗಿ ಅಸ್ಸಾಂಗೆ ಹೋಗ್ತಾರೆ. ಅದರಿಂದ ಜವಾಹರ್ಲಾಲ್ ನೆಹರು ಅವರು ತಿರಸ್ಕರಿಸುವ ಹಾಗೆ ನಡ್ಕೋತಾರೆ. ಇದು ಐತಿಹಾಸಿಕವಾಗಿ ಸತ್ಯನ ಅಂತ ಅನುಮಾನ ಬರುತ್ತೆ. ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಿಧನದ ನಂತರ ಪ್ರಧಾನಮಂತ್ರಿ ಆಗೋ ಇಂದಿರಾ ಗಾಂಧಿ ಕಣ್ಣುಗಳಲ್ಲಿ ಆತ್ಮವಿಶ್ವಾಸನೇ ಕಾಣಿಸೋದಿಲ್ಲ. ಯಾವಾಗಲೂ ಬೆದರಿದವ್ರ ಥರ ಕಾಣಿಸ್ಕೋತಾರೆ. ಕಾಂಗ್ರೆಸ್ನ ಪುರುಷ ನಾಯಕರೆಲ್ಲರೂ ಇಂದಿರಾ ಗಾಂಧಿ ಅವರನ್ನ ಸಾರ್ ಅಂತಾನೆ ಕರಿತಾ ಇದ್ರಂತೆ. ಅಂಥ ಒಬ್ಬ ನಾಯಕಿ ಇಷ್ಟು ಸೂಕ್ಷ್ಮವಾಗಿದ್ರ ಅಂತ ಅನುಮಾನ ಬರುತ್ತೆ. ಕಂಗನಾ ತಾವೇ ಇದರ ಕತೆ ಬರೆದು ನಿರ್ದೇಶನನೂ ಮಾಡಿರೋದ್ರಿಂದ ತಾವು ಉತ್ತಮ ನಟಿ ಅಂತ ಹೊಗಳಿಸ್ಕೊಳ್ಳೋ ಸಲುವಾಗಿ ಈ ಪಾತ್ರವನ್ನು ತಮಗಿಷ್ಟ ಬಂದ ಹಾಗೆ ಬದಲಾವಣೆ ಮಾಡ್ಕೊಂಡ್ರ ಅಂತ ನನಗೆ ಪದೇ ಪದೇ ಅನ್ನಿಸ್ತು. ನನಗೆ ಕಂಗನಾ ಇಲ್ಲಿ ನಟಿಯಾಗಿ ಇಷ್ಟ ಆದರೂ ಇಂದಿರಾ ಗಾಂಧಿ ಅನ್ನೋ ಒಂದು ಐತಿಹಾಸಿಕ ಪಾತ್ರ ಆಗಿ ನೋಡಿದಾಗ ಸ್ವಲ್ಪನೂ ಕನ್ವಿನ್ಸ್ ಆಗಲಿಲ್ಲ. ದೇಶದ ಮೇಲೆ ಅನಿರೀಕ್ಷಿತವಾಗಿ ತುರ್ತು ಪರಿಸ್ಥಿತಿ ಹೇರಿ ದೇಶದ ವಿರೋಧ ಪಕ್ಷದ ನಾಯಕರುಗಳನ್ನ 21 ತಿಂಗಳ ಕಾಲ ಕಾನೂನು ಬಾಹಿರವಾಗಿ ಬಂಧಿಸಿದ್ದ ಒಬ್ಬ ಪವರ್ಫುಲ್ ರಾಜಕೀಯ ನಾಯಕಿ
ಇಷ್ಟೊಂದು ಸಂಕೋಚ ಹಿಂಜರಿಕೆಯಿಂದ ಇದ್ದಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ತುಂಬಾ ಸಲ ಅನಿಸ್ತು. ನಿಮಗೆ ಹಿಂದಿನ ಇತಿಹಾಸದ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲದೆ ಹೋದ್ರೆ ನಿಮಗೆ ನನ್ನ ಹಾಗೆ ಅನ್ನಿಸ್ತೇನೂ ಇರಬಹುದು. ಸೊ ಇಲ್ಲಿ ಒಂದು ಐತಿಹಾಸಿಕ ಕಥೆಯನ್ನು ತೋರಿಸಿದ ರೀತಿ ನನಗೆ ತೃಪ್ತಿ ಕೊಡಲಿಲ್ಲ. ಈ ಸಿನಿಮಾದ ಸಂಭಾಷಣೆ ಅನೇಕ ದೃಶ್ಯಗಳಲ್ಲಿ ತುಂಬಾ ಚೆನ್ನಾಗಿದೆ. ಬಾಂಗ್ಲಾದೇಶ ವಿಭಜನೆ ಸನ್ನಿವೇಶದಲ್ಲಿ ಇಂದಿರಾ ಗಾಂಧಿ ಸಹಕಾರ ಕೇಳೋದಕ್ಕಿಂತ ಅಮೆರಿಕ ಅಧ್ಯಕ್ಷ ನಿಕ್ಸನ್ ಬಳಿ ಹೋದಾಗ ಅವನು ಪಾಕಿಸ್ತಾನದ ಜೊತೆ ಯುದ್ಧ ಮಾಡೋದು ಅಂದರೆ ಸೀರೆ ಉಡುವಷ್ಟು ಸುಲಭ ಅಲ್ಲ ಅಂತ ಅವಹೇಳನ ಮಾಡೋ ಥರ ಮಾತಾಡ್ತಾರೆ. ಆಗ ಇಂದಿರಾ ಗಾಂಧಿ ಅವನು ಕೊಡೋ ಕೌಂಟರು ನಿಜಕ್ಕೂ ತುಂಬ ಚೆನ್ನಾಗಿದೆ. ಇನ್ನು ಓವರ್ ಆಲ್ ಸಿನಿಮಾದ ಮುಖ್ಯ ಅಂಶಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ಜನರಲ್ ಮಾಣಿಕ್ ಶಾ ಆಗಿ ಮಿಲಿಂದ್ ಸೋಮನ್ ಅವರ ನಟನೆ ಮತ್ತು ಅವರ ಗೆಟಪ್ ಎರಡು ತುಂಬ ಚೆನ್ನಾಗಿದೆ. ಇಂದಿರಾ ಗಾಂಧಿಯ ಬಾಲ್ಯದ ಗೆಳತಿ ಪಾಪುಲ್ ಆಗಿ ಪರದೇಶ್ ಸಿನಿಮಾದ ನಾಯಕಿ ಮಹಿಮಾ ಚೌಧರಿ ನಟನೆ ಚೆನ್ನಾಗಿದೆ. ಇಂದಿರಾ ಗಾಂಧಿಯ ಮಗ ಸಂಜಯ್ ಗಾಂಧಿಯಾಗಿ ವಿಶಾಖ್ ನಾಯರ್ ನಟನೆ ಗಮನ ಸೆಳೆಯೋ ಹಾಗಿದೆ. ದೇಶದ ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಸಂಜಯ್ ಗಾಂಧಿ ಬಲವಂತವಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು, ಡೆಲ್ಲಿಯನ್ನು ಸುಂದರವಾಗಿ ಕಾಣಿಸಬೇಕು ಅಂತ ಹೇಳಿ ಅಲ್ಲಿನ ಬಡವರ ಕಾಲೋನಿಗಳನ್ನು ಬುಲ್ಡೋಸರ್ನಿಂದ ಧ್ವಂಸ ಮಾಡಿದ್ದು, ಇಂಥ ಅನೇಕ ಐತಿಹಾಸಿಕ ಕಹಿ ನೆನಪುಗಳನ್ನು ಈ ಸಿನಿಮಾ ಇವತ್ತಿನ ಯುವ ಜನತೆಗೆ ತೋರಿಸುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಪಾತ್ರಕ್ಕೆ ಇನ್ನು ಸ್ವಲ್ಪ ಶಕ್ತಿ ಕೊಡಬಹುದಾಗಿತ್ತು ಅಂತ ನಂಗೆ ಅನಿಸ್ತು. ಸಿನಿಮಾದ ಹಿನ್ನೆಲೆ ಸಂಗೀತದ ಬಗ್ಗೆ ಹೇಳೋದಾದ್ರೆ ಇಂದಿರಾ ಗಾಂಧಿಯ ಭಾವನಾತ್ಮಕ ತೊಳಲಾಟದ ದೃಶ್ಯಗಳಲ್ಲಿ ಹಿನ್ನೆಲೆ ಸಂಗೀತ ತುಂಬಾ ಚೆನ್ನಾಗಿದೆ. ಬಾಂಗ್ಲಾದೇಶದ ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ, ಮಾಣಿಕ್ ಶಾ ಸೇರಿದಂತೆ ವಿರೋಧ ಪಕ್ಷದ ನಾಯಕರೆಲ್ಲರೂ ಪಾರ್ಲಿಮೆಂಟಲ್ಲಿ ಹಾಡು ಹೇಳೋದು ಸ್ವಲ್ಪ ಆಭಾಸ ಅಂತ ಅನ್ಸುತ್ತೆ. ನಿರ್ದೇಶಕಿಯಾಗಿ ಕಂಗನಾ ಆಗಿನ ಕಾಲದ ದೃಶ್ಯಗಳನ್ನು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಚುನಾವಣೆ ಸೋತ ಮೇಲೆ ಇಂದಿರಾ ಗಾಂಧಿ ಬೆಲ್ಚಿ ಅನ್ನೋ ಗ್ರಾಮಕ್ಕೆ ಆನೆ ಮೇಲೆ ಕೂತು ಬರೋ ದೃಶ್ಯ ತುಂಬ ಚೆನ್ನಾಗಿದೆ. ಈ ಸಿನಿಮಾದ ನೆಗೆಟಿವ್ ಅಂಶಗಳ ಬಗ್ಗೆ ಎಷ್ಟೇ ಹೇಳಿದ್ರು ಇಂಥ ಒಂದು ಐತಿಹಾಸಿಕ ಸಿನಿಮಾನ ಮಾಡೋದು ತುಂಬಾ ಕಷ್ಟದ ಕೆಲಸ. ಹೀಗಾಗಿ ನೀವೆಲ್ಲ ಈ ಸಿನಿಮಾನ ಒಂದ್ಸರಿ ನೋಡಿ. ಸಿನಿಮಾ ಈಗಾಗಲೇ ನೋಡಿದವರು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ಖಂಡಿತ ತಿಳಿಸಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.